ನೋಡಿ, ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ. ಈಗ ನನ್ನ ಮಗ ದೈವಭಕ್ತ ಮೊದಲನೇ ಸೂರಜ್ದು, ಪಾಪ ಅದೊಂದು ಗೊತ್ತಿದೆ. ಆ ತಾಯಿ ರಾಜರಾಜೇಶ್ವರಿ, ಅವನಿಗೆ ಚಾಮುಂಡೇಶ್ವರಿ ದಯೆ ಇದೆ, ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅವನಿಗೆ ಆ ಥರ ಇದು ಏನಾಗುತ್ತೆ, ರಾಜಕೀಯದ ಇರುತ್ತೀವಲ್ಲ, ಇವಕ್ಕೆಲ್ಲ ನಾವು ಹೆದರೋದಾದರೆ ಮನೆ ಸೇರ್ಕೋಬೇಕು. ಯಾರು? ನಾನು ಈಚೆಗೆ ಹೋಗಿಲ್ಲ. ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದರೆ, ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ, ತಾಯಿ ಹೋಗಿರ್ತಾರೆ. ಏನು ಏನು ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ, 25 ವರ್ಷ ನನಗೆ ಸಹಕಾರ ನೀಡಿದ್ದೀನಿ. 25 ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಸರ್. ನಾನು ನೆನ್ನೆ ಈ ಕಡೆ ಬಂದೆ, ರಾತ್ರಿ ಬಂದೆ, ಅವ್ರು ಅಲ್ಲಿ ನೆನ್ನೆ ಮಧ್ಯಾಹ್ನ. ಹಂಗೆ ದೇವ್ರು ಇನ್ನೇನು ನಮ್ಗೆ ಉಳ್ಕೊಂಡ್ರೆ ದೇವ್ರು ತಾನೆ. ಹೇಳಿ ಸರ್, ಏನು ಸಮಾಚಾರ? ನನಗೇನು ಆ ಥರ ಇಲ್ಲ. ನನಗೆ ಜೀವನದಲ್ಲಿ ಎರಡೇ, ದೇವರು ಮತ್ತು ಜನ. ಅದರಿಂದ 25 ವರ್ಷ ಶಾಸಕನಾಗಿದ್ದೀನಿ. ಇದು 28ಕ್ಕೆ 30 ಆಯ್ತಿದೆ. ಏನು ನೋಡ್ರಿ, ನಾನು ಇವತ್ತು ನನಗಿರೋದು ನ್ಯಾಯಾಲಯಕ್ಕೆ ಗೌರವ ಇದೆ. ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ, ದೇವ್ರ ಬಗ್ಗೆ ನಂಬಿಕೆ ಇದೆ. ನನ್ನ 25 ವರ್ಷದ ರಾಜಕಾರಣದಲ್ಲಿ ನಾನು ಯಾವ ರೀತಿ ನಡ್ಕೊಂಬಂದಿದ್ದೀನಿ, 25 ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ, 40 ವರ್ಷ ನಮ್ಮ ತಂದೆ ಜೊತೆ ಕೆಲಸ ಮಾಡಿದ್ದೀನಿ. ಜನತೆ ಆಶೀರ್ವಾದ, ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಅಷ್ಟೇ.